ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ನಿನ್ನ ಕತೆ ನನ್ನ ಜೊತೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ ಮತ್ತು ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕೆ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಭೂಮಿಗೆ ಟ್ರೈನಿಂಗ್ ಕೊಡೋದು ಅಂತ ಹೇಳ್ಬಿಟ್ಟು ಆಮೇಲೆ ಅಜಿತ್ ಅಮ್ಮಂಗೆ ವಾಕಿಂಗ್ ಕರ್ಕೊಂಡು ಹೋಗಬೇಕು ಅಂತ ಹೇಳೋದು. ಅದಕ್ಕೆ ನಾನು ಯಾರು ಹೇಳ್ತೀನೋ ಅವರೇ ಕರ್ಕೊಂಡು ಹೋಗಬೇಕು ಅಂತ ಅಜ್ಜಿ ಹೇಳುತ್ತೆ. ಅದಕ್ಕೆ ಗಂಟೆ ಅಳ್ಳಾಡಿಸುತ್ತೆ. ಅವಳು ಬರ್ತಾಳೆ. ಬಂದಾಗ ಫಸ್ಟು ಕೇಳಿಸ್ಕೊಳ್ಳೋದೇ ಇಲ್ಲ, ರೂಮಲ್ಲಿ ಇರ್ತಾಳಲ್ಲ, ಕೇಳಿಸ್ಕೊಳ್ಳೋದಿಲ್ಲ. ಅತ್ತೆ ಹೇಳ್ತೀನಿ ಬಿಡಿಯತ್ತೆ ನಾನು ಕರೆದು ಅಂತ ಸೊಸೆ ಹೇಳ್ತಾಳೆ. ಆವಾಗ ನೀನಲ್ಲ ಸುಮ್ಮನೆ ಕೂತ್ಕೋ, ನಿನಗೆ ಯಾಕೆ, ನಾನು ಗಂಟೆ ಅಳ್ಳಾಡಿಸಿದ ತಕ್ಷಣ ಅವಳು ಬರಬೇಕು, ಬರಲಿಲ್ವಲ್ಲ ಅವಳು ಅಂತ ಹೇಳ್ತಾ ಇರುತ್ತೆ. ಅಷ್ಟೊತ್ತಿಗೆ ಅವಳು ಬರ್ತಾಳೆ. ಏನಮ್ಮ ಕರೆದಿದ್ದು ಅಂತಾಳೆ. ಹಿಂಗೆ ಸಂಗೀತನ ವಾಕಿಂಗ್ ಕರ್ಕೊಂಡೋಗು, ಪಾಪ ಅವಳಿಗೆ ಎಲ್ತು ಇದಿಲ್ಲ, ಸರಿ ಇಲ್ಲ, ವಾಕಿಂಗ್ ಕರ್ಕೊಂಡೋಗು ಅಂತ. ನೀನೇ ಕರ್ಕೊಂಡು ಹೋಗ್ಬೇಕು. ಸರಿ, ಸಂಗೀತನ ಅವಳು ಕರ್ಕೊಂಡು ಹೋಗ್ತಾಳೆ ವಾಕಿಂಗು. ಮತ್ತು ಅಜ್ಜಿನೂ ಭೂಮಿ ಅಮ್ಮನೂ ಆ ಕಡೆ ವಾಕಿಂಗು ಹೋಗ್ತಾರೆ. ಅವರು ಒಂದು ಕಡೆ ಹೋಗ್ತಾರೆ, ಇವರು ಒಂದು ಕಡೆ ಹೋಗ್ತಾರೆ. ಹಿಂಗೆ ಹೋಗ್ತಾ ಇರ್ತಾರೆ. ಆಮೇಲೆ ಅಜ್ಜಿಗೆ ಇವರು ಅಜಿತ್ ಮತ್ತು ಅಜಿತ್ ಮಾವ, ಅಜಿತ್ ತಮ್ಮ ಎಲ್ಲ ಅವರು ವಾಕಿಂಗ್ ಹೋಗೋಕ್ಕೆ ಅಂತ ಹೊರಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಭೂಮಿ ನಾನು ರೆಡಿ ದೊಡ್ಡ ಸಾಹೇಬ್ರೆ ಅಂತ ಬರ್ತಾಳೆ. ಅಜ್ಜಿ ಹತ್ತಿರಗೆ ನೋಡುತ್ತೆ. ಏನಕ್ಕೆ ಸಾಹೇಬ್ರು ಅಂದ್ಲು ಇವಳು ಅಂತೇಳಿ. ಇಲ್ಲ ದೊಡ್ಡ ಮಾವ ಅಂದ್ಲು, ನೀವು ಕೇಳಿಸ್ಕೊಂಡಿದ್ದಂಗೆ ಅಪ್ಪ ಅಂದ್ಲು, ನೀವು ಕೇಳಿಸ್ಕೊಂಡಿದ್ದಂಗೆ ಕೇಳಿಸ್ಕೊಂಡ್ರಿ. ಅವಳು ಅಪ್ಪ ಅಂತ ಎಂದಿದ್ದು, ಅಪ್ಪ ಅಂತಂತ. ಹೌದಾ, ನೋಡೋಣಂತೆ ಮುಂದೆ ಅಂತ ಹೇಳ್ಬಿಟ್ಟು ಅವರಿಬ್ಬರು ಅಂದರೆ ಅಜಿತ್ ಮಾವನೂ ಅಜಿತ್ ತಮ್ಮನೂ ಒಂದು ಕಡೆ ಹೋಗೋಣ, ಭೂಮಿ ಮತ್ತು ಅವ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ಅವಕಾಶ ಸಿಕ್ಕುತ್ತೆ. ಭೂಮಿ ಮತ್ತು ಅಜಿತ್ ಒಂದು ಕಡೆ ಹೋಗಲಿ ಅಂತ ಹೇಳಿ ಅವರು ಒಂದು ಕಡೆ ಹೋಗ್ತಾರೆ. ಇವ್ರ ಮನೆ ಒಳಗಿಂದ ಬಂದ ತಕ್ಷಣ ಏನಾಯಿತು ಸಂಗೀತಗೇನಾಯಿತು ಏನೂ ಆಗಿಲ್ಲ, ವಾಕಿಂಗ್ ಹೋಗ್ಬೇಕಂತೆ, ಅಜ್ಜಿ ಹೇಳಿದ್ರು ವಾಕಿಂಗ್ ಕರ್ಕೊಂಡು ಹೋಗ್ಬೇಕಂತೆ ಅಂತ ಹೇಳ್ತಾರೆ. ಹೌದಾ, ಅಷ್ಟೇನಾ, ಆಯಿತು ಕರ್ಕೊಂಡು ಹೋಗಿ ಅಂತ ಕಳಿಸ್ತಾನೆ. ಕಳಿಸ್ಬಿಟ್ಟು ಇವ್ರು ಒಂದು ಕಡೆ ಹೋಗ್ತಾರೆ, ಅವರೊಂದು ಕಡೆ ಹೋಗ್ತಾರೆ, ಅವರೊಂದು ಕಡೆ ಹೋಗ್ತಾರೆ. ಇವರಿಬ್ಬರು ಭೂಮಿ ಮತ್ತು ಅಜಿತ್ ಇವರು ಒಂದು ಕಡೆ ಹೋಗ್ತಾರೆ. ಟ್ರೈನಿಂಗ್ ಕೊಡು ಅಜಿತ್ ನೀನು ಅವಳಿಗೆ, ಭೂಮಿಗೆ ಅಂತ ಹೇಳಿ ಹೋಗಿರ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಅಜಿತ ಭೂಮಿಗೆ ಟ್ರೈನಿಂಗ್ ಕೊಡೋಕ್ಕೆ ಅಂತ ಇವಳು ಚೂಡಿದಾರ ಹಾಕ್ಕೊಂಡು ಹೋಗಿರ್ತಾಳೆ. ಚೂಡಿದಾರದಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾನೆ, ಯಾಕೆ ಸೀರೆ ಉಟ್ಕೊಂಡು, ಹೂ ಮುಟ್ಕೊಂಡು, ಕುಂಕುಮ ಇಟ್ಕೊಂಡು, ಕೈ ತುಂಬ ಬಳೆ ಹಾಕ್ಕೊಂಡು ಎಲ್ಲ ಮಾಡ್ಕೊಂಡು ಬಂದುಬಿಡು, ಆವಾಗ ಟ್ರೈನಿಂಗ್ ಕೊಡೋಕ್ಕೆ ಸುಲಭ ಆಗುತ್ತೆ ಅಂತ. ಯಾಕೆ ಸಾಹೇಬ್ರೆ ಹಂಗೆ ರೇಗ್ತೀರಾ ಅಂತಾಳೆ. ಮತ್ತು ಇನ್ನೇನು ಹೇಳ್ತಾರೆ, ಈ ರೀತಿ ಬಂದರೆ ಟ್ರೈನಿಂಗ್ ಕೊಡೋಕ್ಕಾಗುತ್ತಾ ಇದರಲ್ಲಿ ಅಂತ ಹೇಳ್ತಾಳೆ. ಆ ತಕ್ಷಣಕ್ಕೆ ಮತ್ತೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತಾಳೆ ಅವಳು. ಡ್ರೆಸ್ ಚೇಂಜ್ ಮಾಡ್ಕೊಬಂದು ಅಷ್ಟೊತ್ತಿಗೆ ಇವರು ಅಜಿತ್ ಮಾವನು ಅಜಿತ್ ತಮ್ಮನು ಅವರು ವಾಕಿಂಗ್ ಮುಗಿಸ್ಕೊಂಡು ಅಲ್ಲಿಗೆ ಬರ್ತಾರೆ. ಆಮೇಲೆ ಹಿಂಗೆ ಮಾಡು ಅಂತ ತೋರಿಸ್ತಾ ಇರ್ತಾನೆ. ಇವಳಿಗೆ ಆಗ್ತಾ ಇರಲ್ಲ ಮಾಡೋದಕ್ಕೆ. ಅದಕ್ಕೆ ಭೂಮಿ, ಅಯ್ಯೋ ಸಾಹೇಬ್ರೆ ಭಾಳ ಕಷ್ಟ ಇದು ಅಂತ, ಕಷ್ಟಪಟ್ರೇ ಸುಖ ಸಿಕ್ಕೋದು, ಸುಮ್ಮನೆ ಕಾನ್ಸ್ಟೇಬಲ್ ಆಗೋಕ್ಕಾಗಲ್ಲ, ಇವೆಲ್ಲ ಮಾಡಲೇಬೇಕು ಅಂತ. ಇವೆಲ್ಲ ಎಂತಕ್ಕೆ ಮಾಡಬೇಕು, ಕಳ್ಳು ಹಿಡಿಯೋದಷ್ಟೇ ಅಲ್ವ ಕೆಲಸ ಅಂತಾಳೆ. ಕಳ್ಳು ಹಿಡಿಯೋಕ್ಕೇ ಇವೆಲ್ಲ ಜಂಪ್ ಮಾಡಿ ಹಿಡಿಬೇಕು ಅಂತ ಹೇಳ್ತಾಳೆ ಭೂಮಿ. ಸರಿ ಸಾಹೇಬ್ರೆ ಅಂತೇಳಿ ಕೈ ಹಿಂಗೆ ಮೇಲ್ ಮಾಡು, ಹಿಂಗೆ ಹಿಡ್ಕೊ ಅಂತ ಎಲ್ಲ ತೋರಿಸ್ತಾ ಇರ್ತಾನೆ. ಆಮೇಲೆ ಚೂಡಿದಾರ ಹಾಕಿರೋದ್ರಿಂದ ಆಗೋದೇ ಇಲ್ಲ ಅಲ್ಲಿ ಮಾಡೋದಕ್ಕೆ. ಆಮೇಲೆ ಇವಳು ಹೋಗಿ ಚೇಂಜ್ ಮಾಡ್ಕೊಂಡು ಬರ್ತಾಳೆ. ಚೇಂಜ್ ಮಾಡ್ಕೊಂಡು ಬರೋಷ್ಟರೊಳಗೆ ಅವರೆಲ್ಲ ವಾಕಿಂಗ್ ಮುಗಿಸ್ಕೊಂಡು ಅವರೆಲ್ಲ ಮನೆಗೆ ಹೋಗಿರ್ತಾರೆ. ಇವ್ರು ಮಾತ್ರ ಅಜಿತ್ ಮಾವನೂ ತಮ್ಮನೂ ಅಲ್ಲಿಗೆ ಬರ್ತಾರೆ. ಅವರು ವಾಕಿಂಗ್ ಮಾಡೋ ಕಡೆಗೆ ಬರ್ತಾರೆ. ಆಮೇಲೆ ಅಜ್ಜಿ ಭೂಮಿ ಅಮ್ಮ ಅವರು ಒಂದು ಕಡೆ ಹೊರಟೋಗಿರ್ತಾರೆ ವಾಕಿಂಗಿಗೆ. ಎಲ್ಲ ವಾಕಿಂಗಿಗೆ ಹೋಗಿರ್ತಾರೆ. ಏನು ನೀನು ಸಾಹೇಬ್ರು ಅಂತೀಯಲ್ಲ ಯಾಕೆ ಅಂತ ಕೇಳ್ತಾಳೆ ಅಜ್ಜಿ. ಅದಕ್ಕೆ ನಾನು ಸಾಹೇಬ್ರು ಅನ್ನಲಿಲ್ವಲ್ಲ, ಅಪ್ಪ ಅಂದೆ ಅಂತಾಳೆ. ಹೌದಾ, ಅಪ್ಪ ಅಂದ್ಯಾ ಅಂತ ಹೇಳ್ಬಿಟ್ಟು ನೋಡೋಣ ಆಮೇಲೆ ಕಂಡುಹಿಡಿತೀನಿ, ನನ್ನ ಹತ್ರ ಯಾರು ನನ್ನನ್ನು ಯಾಮರ್ಸೋಕ್ಕಾಗಲ್ಲ, ನಾನು ಹೆಂಗಾದರೂ ಮಾಡಿ ಕಂಡುಹಿಡಿತೀನಿ. ಅದಕ್ಕೆ ಅಜಿತ್ ಕೇಳ್ತಾನೆ, ಮಾವ ಇದೆಲ್ಲ ಬೇಕಿತ್ತಾ, ಸುಮ್ಮನೆ ಹೇಳ್ಬಿಡೋದು ವಾಸಿ ಅಂತ. ಅದಕ್ಕೆ ಹೇಳೋಕ್ಕಾಗಲ್ಲ, ಸಂಗೀತಕ್ಕೆ ಬೇರೆ ಹುಷಾರಿಲ್ಲ, ಹೆಂಗೆ ಹೇಳೋದು, ಎಲ್ಲರ ತುಂಬ ತರಲೆ ಮಾಡಿಬಿಟ್ರೆ ಕಷ್ಟ ಅಲ್ವಾ, ಹೆಂಗೆ ಹೇಳು ಅಂತ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿದರೆ ಸಂಗೀತಕ್ಕೆ ಆಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏನು ವಿಷಯನೂ ಹೇಳೋಂಗಿಲ್ಲ. ಇಲ್ಲಿ ಭೂಮಿ ಮೇಲೆ ಪ್ರೀತಿ ಬರೋಕ್ಕೆ ಸತ್ಯ ಅಜಿತನ ಭೂಮಿ ಬಗ್ಗೆ ಎಲ್ಲ ಹೇಳಿರ್ತಾನೆ. ಭೂಮಿ ಅವತ್ತು ಅವಳು ಹೇಳಿರಲ್ಲ, ಬೇರೆ ಯಾರೋ ಹೇಳಿ ಅವಳನ್ನ ಸಿಕ್ಸಿರ್ತಾರೆ ಅಷ್ಟೇ. ಅವಳು ಬಟ್ಟೆ ಸೂಟ್ಕೇಸಿಗೆ ತುಂಬಿರೋರು ಬೇರೆಯವರೇ ತುಂಬಿರ್ತಾರೆ ಅಂತ. ಹೀಗೆ ಈಗ ಕೈ ಹಿಡಿಬೇಕು ಅಂತ ಎತ್ತಿ ಅವಳ ಕೈಯನ್ನು ಹಿಡಿದು ಕಿವಿಯವ್ರಿಗೂ ಹಿಡಿಸ್ತಾನೆ. ಆದರೆ ಡ್ರೆಸ್ ಹಾಕಿರೋದ್ರಿಂದ ಆಗೋದೇ ಇಲ್ಲ. ಆಮೇಲೆ ಈ ಡ್ರೆಸ್ ಹಾಕ್ಕೊಂಡು ನೀನು ಟ್ರೈನಿಂಗ್ ತೊಗೊಳಕ್ಕೆ ಬಂದಿದೆಯಲ್ಲ, ಬುದ್ಧಿ ಇದೆಯಾ ನಿನಗೆ,
ಹಿಂಗಾದ್ರೆ ನೀನು ಕಾನ್ಸ್ಟೇಬಲ್ ಆಗ್ತೀಯ, ನೀನು ಅದು ಇದಕ್ಕೂ ಲಾಯಕ್ಕಿಲ್ಲ ನೀನು ಅಂತ ಬೈತಾನೆ. ಆಮೇಲೆ ಹೋಗಿ ಅವಳು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತಾಳೆ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಮೇಲೆ ತೋರ್ಸಪ್ಪ ಈಗ ಟ್ರೈನಿಂಗು ಹೆಂಗೆ ಅಂತೇಳಿ ಭೂಮಿಗೆ ಅಂತಾನೆ. ಇವನು ಫುಲ್ಲು ಜಂಪ್ ಮಾಡಿ ನೆಗೆದು ಬಿಡ್ತಾನೆ. ಇದು ಆಗಲ್ಲ ಬಿಡಿ, ಈ ಥರ ಎಲ್ಲ ಏನು ನೆಗಿಬೇಕಾಗಿಲ್ಲ, ಕಾಲು ರೆಡಿ ಅದಷ್ಟೇ ಮುಖ್ಯ, ಇದನ್ನೆಲ್ಲ ಯಾರು ಮಾಡೋಕ್ಕೆ ಹೋಗ್ತಾರೆ ಸಾಹೇಬ್ರೆ ಅಂತಾಳೆ. ಅದಕ್ಕೆ ಮಾಡಲೇಬೇಕು, ಇವೆಲ್ಲ ಕಲೀಲೇಬೇಕು ಅಂತ. ಸರಿ ಅದು ಬೇಡಪ್ಪ ಬೇರೆದು ಯಾವ್ದಾರು ಕಲಿಸು ಅಂತ ಅವರ ಮಾವ ಹೇಳ್ತಾನೆ. ಆವಾಗ ಅಜಿತ್ತು ಬೇರೆದು ಹೌದಾ ಬೇರೆದೇ ಮಾಡ್ತೀನಿ ಅಂತೇಳ್ಬಿಟ್ಟು ಗುಡ್ ಬೈಸ್ ಹೊಡೆಯೋದನ್ನು ಹೇಳ್ಕೊಡ್ತಾಯಿರ್ತಾನೆ. ಅವಳು ಇಬ್ಬರು ಗುಡ್ ಬೈಸ್ ಹೊಡಿತಲೇ ಇರ್ತಾರೆ. ಹೊಡೆದು ಅವಳು ಸುಸ್ತಾಗಿ ಹಂಗೆ ಮಲ್ಕೊಬಿಡ್ತಾಳೆ. ಮತ್ತು ಇನ್ನು ಹೆಂಗೆ ಇವಳಿಗೆ ಕಾನ್ಸ್ಟೇಬಲ್ ಟ್ರೈನಿಂಗ್ ತೊಗೊಳ್ಳೋದು, ಇವಳು ಹಿಂಗೆ ಮಲ್ಕೋತಾಳಲ್ಲ ಅಂತೇಳ್ಬಿಟ್ಟು ಅವನು ಹೇಳ್ತಾಯಿರ್ತಾನೆ. ಅಷ್ಟೊತ್ತಿಗೆ ಅವಳಿಗೆ ಸಾಕಾಗುತ್ತೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಟ್ರೈನಿಂಗಿಂದು ಕತೆ ಅಲ್ಲಿ ಬಿಡ್ತಾರೆ. ಅಜಿತ್ಗೂ ಸುಸ್ತಾಗುತ್ತೆ, ಅವನು ಹೇಳ್ಕೊಟ್ಟು ಸುಸ್ತಾಗಿರ್ತಾನೆ. ಆಮೇಲೆ ಅವನು ಅಲ್ಲೇ ನಿಂತಿರ್ತಾನೆ, ಅವರ ಮಾವ ತಮ್ಮ ಎಲ್ಲ ನಿಂತಿರ್ತಾರೆ. ಡಾಕ್ಟ್ರುಗಳಿಗೆ ಕೊಡೋದಲ್ಲ, ಡಾಕ್ಟ್ರಿಗೂ ಇವೆಲ್ಲ ಗೊತ್ತಿರಬೇಕು ಅಂತ ಅಜಿತ್ ಆವಾಗ ಅವನಿಗೆ ತಮಾಷೆ ಮಾಡ್ತಾಯಿರ್ತಾನೆ ತಮ್ಮಂಗೆ. ಆಮೇಲೆ ಎಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಭೂಮಿ ಫುಲ್ಲು ಹಂಗೆ ಮಲ್ಕೊಂಡ್ಬಿಡ್ತಾಳೆ ಸುಸ್ತಾಗಿ. ಗುಡ್ ಬೈಸ್ ಹೊಡೆಯೋದೇನು ಸುಲಭದ ಕೆಲಸ ಅಲ್ಲ, ಅದು ಮಾಡಿದವರಿಗೆ ಗೊತ್ತಿರುತ್ತೆ. ಎಲ್ಲರಿಗೂ ಸುಲಭ ಅಂದ್ಕೊಳ್ತಾರೆ, ಅದು ಸುಲಭ ಅಂತೂ ಅಲ್ಲವೇ ಅಲ್ಲ. ಫುಲ್ಲು ಸುಸ್ತಾಗ್ಬಿಡುತ್ತೆ. ಒಂದು 4-5 ಸಲ 10 ಸಲ ಹೊಡೆಯೋ ಹೊತ್ತಿಗೆ ಫುಲ್ಲು ಸುಸ್ತಾಗುತ್ತೆ. ಅಷ್ಟು ಹೊಡೆಯೋ ಹೊತ್ತಿಗೆ ಅವರು ಎನರ್ಜಿ ಎಲ್ಲ ಲಾಸ್ ಆಗಿರುತ್ತೆ, ತುಂಬಾ ಸುಸ್ತಾಗ್ಬಿಡುತ್ತೆ. ಹಾಗಾದರೆ ಮಾಡಲೇಬೇಕು, ನಾನು ಕೆಲಸಕ್ಕೆ ಸೇರಲೇಬೇಕು, ಟ್ರೈನಿಂಗ್ ಆಗಲೇಬೇಕು ಅನ್ನೋರು ಅದು ಮಾಡಲೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸಿಚುವೇಶನ್ ಹಂಗಿದ್ದಾಗ ಆಗೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಮಾಡಲೇಬೇಕಾಗತ್ತೆ. ಅದಕ್ಕೆ ಮಾಡಿ ಅಂತ ಅವನು ಫೋರ್ಸ್ ಮಾಡ್ತಿರ್ತಾನೆ ನಿಚಿಕೇತ್. ಮತ್ತು ಈ ಕಡೆ ಅಜಿತ್ ಮಾವನು ಕೂಡ ಫೋರ್ಸ್ ಮಾಡ್ತಿರ್ತಾನೆ, ಭೂಮಿ ಮಾಡು ಆಗುತ್ತೆ ನಿನ್ನ ಕೈಯಲ್ಲಿ, ಮಾಡು ಮಾಡಲಿಲ್ಲ ಅಂದರೆ ಆಗಲ್ಲ, ಮಾಡು ಅಂತೇಳಿ. ಅಲ್ಲೂ ಪಾರ್ಕಲ್ಲಿ ಎಲ್ಲ ಜನನೂ ಸುತ್ತುತ್ತಾ ಇರ್ತಾರೆ. ಎಲ್ಲರೂ ಇದೇ ಥರ ಗುಡ್ ಬೈಸ್ ಹೊಡೆಯೋದು, ಜಾಗಿಂಗ್ ಮಾಡೋದು, ಈ ಥರ ವಾಕಿಂಗ್ ಮಾಡೋದು ಎಲ್ಲ ಮಾಡ್ತಿರ್ತಾರೆ. ಇಲ್ಲಿ ಮನೆಗೆ ಬಂದು ವಾಕಿಂಗ್ ಎಲ್ಲ ಮುಗಿಸ್ಕೊಬಂದು ಏನೋ ತಿಂತಾ ಇರುತ್ತೆ ಅಜ್ಜಿ. ತಿಂತಾ ಇದ್ದಾಗ ಸೊಸೆ ಕೇಳುತ್ತೆ, ಅಲ್ಲ ಸಂಗೀತ, ನಿನ್ನ ಸೊಸೆ ಎಲ್ಲೇ ಕಾಣಿಸ್ತಾನೆ ಇಲ್ವಲ್ಲ, ಏನು ಮಾಡ್ತಾವಳೆ ಅಂತ. ಅಡುಗೆ ಮಾಡ್ತಾ ಇರ್ತಾಳೆ ಅತ್ತೆ. ಏನು ಅಡುಗೆ ಮಾಡ್ತಿರ್ತಾಳೆ, ಕಾಣಿಸೋದೇ ಇಲ್ವಲ್ಲ ಅಂತ. ಈಗೆಲ್ಲಿದ್ದಾಳೆ ಅಂತ ಕೇಳ್ತಾಳೆ. ಈಗ ಅಡುಗೆ ಮನೆಯಲ್ಲಿದ್ದಾಳೆ. ಅಡುಗೆ ಮನೇಲಿ ಏನು ಮಾಡ್ತಾವಳೆ, ಅಡುಗೆ ಮಾಡ್ತಾವಳೆ. ಹೌದಾ, ಅಡುಗೆ ಮಾಡ್ತಾವಳ, ಮತ್ತು ನಾನು ನೋಡೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅಜ್ಜಿ ತಾಳು ನಾನೇ ನೋಡ್ತೀನಿ ಅಂತೇಳ್ಬಿಟ್ಟು ಎದ್ದೇಳಕ್ಕೆ ಹೋಗುತ್ತೆ. ಅತ್ತೆ ನೀವೇನು ಹೋಗೋದು ಬೇಡ, ಅವಳನ್ನೇ ಕರೆದ್ರೆ ಇಲ್ಲಿಗೆ ಬರ್ತಾಳೆ ಬಿಡಿ ಅತ್ತೆ ಅಂತ ಹೇಳ್ತಾಳೆ ಸಂಗೀತ. ಆದರೆ ಇಲ್ಲ ಅವಳು ಕರೆಯೋದು ಬೇಡ, ನಾನೇ ಹೋಗಿ ನೋಡ್ತೀನಿ ತಾಳು ಅಂತ ಹೇಳ್ಬಿಟ್ಟು ಅಜ್ಜಿ ತಡ್ಡಾಡಿಸ್ಕೊಂಡು ಹೇಳುತ್ತೆ. ತಟ್ಟಾಡ್ಕೊಂಡು ಎದ್ದು ಹೋಗಿ ನೋಡೋಕ್ಕೆ ಅಂತ ಹೋಗುತ್ತೆ. ಅಲ್ಲಿ ಹೋದರೆ ಭೂಮಿನೇ ಮುಖ ಕಾಣಿಸ್ತಾ ಇರುತ್ತೆ, ದೂರದಿಂದನೇ ಕಾಣಿಸ್ತಾ ಇರ್ತಾಳೆ. ಅರೆ ಇವಳು ಭೂಮಿ ಅಲ್ಲ, ಇವಳು ಸೊಸೆ ಅಂತವಳಲ್ಲ ಅಂತೇಳ್ಬಿಟ್ಟು ಅಜ್ಜಿ ಚೆನ್ನಾಗೇ ನೋಡ್ತಾ ಇರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.